ಬಿಜೆಪಿಯಿಂದ ಕತ್ತಿ ಬ್ರದರ್ಸ್ ಬಂಡಾಯದ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ಬೆಳಗಾವಿಯಲ್ಲಿ ಮಾತನಾಡಿರೋ ಅವರು, ಕತ್ತಿ ಸಹೋದರರು ಇಲ್ಲಿವರೆಗೆ ಯಾವುದೇ ಕಾಂಗ್ರೆಸ್ ನಾಯಕರನ್ನ ಸಂಪರ್ಕ ಮಾಡಿಲ್ಲ. ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಕೇವಲ ವದಂತಿ ಅಷ್ಟೇ. ಚಿಕ್ಕೋಡಿ ಮತ್ತು ಬೆಳಗಾವಿ ವಿಭಾಗದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಆಗಿದೆ. ಅವರು ಕಾಂಗ್ರೆಸ್ ಸೇರ್ತಾರಾ ಬಿಡ್ತಾರಾ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿದ್ರು. ಯಾಕಂದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಅಭ್ಯರ್ಥಿಗಳು ಇನ್ನೂ ಕೂಡ ನೆಗೋಷಿಯೇಟ್ ಅಲ್ಲಿದ್ದಾರೆ. ಸೊ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥ ವಿಚಾರ ನಿನ್ನೆ ಅಷ್ಟೇ ಕೇಳಿ ಬರ್ತಾ ಇತ್ತು. ಯಾಕಂದರೆ ಈಗಲಷ್ಟು ಕೂಡ ನಮ್ಮ ಪ್ರತಿನಿಧಿ ಆ ಬಗ್ಗೆ ವಿಚಾರವನ್ನು ಹೇಳಿದ್ರು. ನೋಡೋಣ ಏನಾಗುತ್ತೆ, ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕತ್ತಿ ಬ್ರದರ್ಸ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಕೇವಲ ವದಂತಿ, ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಆದರೆ ಯಾರೂ ಕೂಡ ಕಾಂಗ್ರೆಸ್ಸನ್ನು ಸಂಪರ್ಕ ಮಾಡಿಲ್ಲ. ಅವರು ಪಕ್ಷ ಸೇರೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿ, ಸೊ ಬಿಜೆಪಿಯಲ್ಲಿ ಯಾವಾಗ ಕತ್ತಿ ಬ್ರದರ್ಸ್ ಬಂಡಾಯ ಎದ್ದಿದ್ದಾರೆ, ಸೊ ಅಲ್ಲಿ ಟಿಕೆಟ್ ಸಿಗದೆ ಹೋದರೆ ಕಾಂಗ್ರೆಸ್ಗೆ ಬರುವಂಥ ನಿರೀಕ್ಷೆ ಇದೆ. ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಕೊಡುವಂಥ ಭರವಸೆ ಇದೆ. ಸೊ ಹಾಗಾಗಿ ಸೇರ್ತಾರಾ ಅನ್ನುವಂಥ ಮಾತಿಗೆ ಸಚಿವ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೇವಲ ವದಂತಿ ಅಷ್ಟೇ ಅಂತ ಹೇಳಿ ಈ ಒಂದು ವಿಚಾರಕ್ಕೆ ತೆರೆ ಎಳೆದಿದ್ದಾರೆ. ಅವರು ಅಪ್ರೋಚ್ ಆಗಿಲ್ಲ ಮತ್ತು ಅವ್ರೇನು ಕಾಂಗ್ರೆಸ್ ಸೇರ್ಲಿಕ್ಕೆ ಎಲ್ಲಿ ಕೂಡ ಯಾರಿಗೂ ಅಪೀಲ್ ಮಾಡಿಲ್ಲ, ಬೇಕಾದ್ರೆ ರಿಕ್ವೆಸ್ಟ್ ಮಾಡಿಲ್ಲ. ಸೊ ನಾವು ಕೂಡ ಮಾಧ್ಯಮದಲ್ಲಿ ಕೇಳಿದ್ವಿ. ನಿನ್ನೆಯಿಂದ ಇಡೀ ದಿವಸ ಮಾಧ್ಯಮದಲ್ಲಿ ಬರ್ತಾ ಇದೆ, ಅವರು ಚಿಕ್ಕೋಡಿ ನಿಲ್ತಾರೆ, ಪ್ರಕಾಶ್ ಹುಕ್ಕೇರಿ ನಮ್ಮ ಬೆಳಗಾವಿ ಅಂತ. ಆ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಈಗ ಅಂತಿಮವಾಗಿದೆ. ಇವರೇ ಅಂತಿಮ ನಮ್ಮ ಅಭ್ಯರ್ಥಿಗಳು. ಏನಾದರೂ ಅವರು ಅಪ್ರೋಚ್ ಆದರೆ ಏನಾದರೂ ಇಲ್ಲ, ಅದು ಹೇಳಿ ಬನ್ನಿ ಹೇಳಿಲ್ಲ. ಅದು ಹೈಕಮಾಂಡ್ದಲ್ಲಿ ನಿರ್ಧಾರ ಆಗಬೇಕು, ನಮ್ಮಂತಲ್ಲಿ ಆಗೋದಿಲ್ಲ. ಯಾಕಂದ್ರೆ ಅವರ ಆ ಮಟ್ಟದಲ್ಲಿ ಚರ್ಚೆ ಮಾಡಬೇಕು, ನಮ್ಮಂತಲ್ಲಿ ಏನಿಲ್ಲ. ನಮ್ಮ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ ಅಷ್ಟೇ ಹೊರತಾಗಿ ನಾವು ಸೇರಿಸ್ಕೊಳ್ಳಿಕ್ಕಾಗೋಲ್ಲ. ಏನಿದ್ರು ಬೆಂಗಳೂರು ಲೆವೆಲ್ ಆಗಬೇಕು. ಯಾರೂ ಗೊಂದಲಕ್ಕೀಡಾಗೋ ಅವಶ್ಯಕತೆ ಇಲ್ಲ. ನಮ್ಮ ಅಭ್ಯರ್ಥಿಗಳು ಮಾತ್ರ ಇವರೇ. ಈಗ ನಾವು ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ, ಅವ್ರ ಪರವಾಗಿ ಒಂದು ಹಂತದ ಮುಗಿಸಿದ್ದೀವಿ. ಈಗ ಎರಡು ಕಡೆ ಎರಡನೇ ಹಂತದಲ್ಲಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಇಲ್ಲ, ಯಾರು ಲಾಭ ಪಡಲಿಕ್ಕೆ ನಮ್ಮ ಪಕ್ಷ ನಮ್ಮ ಜೊತೆ ಇದೆ, ಅವ್ರ ಪಕ್ಷ ಅವ್ರ ಜೊತೆ ಇದೆ. ನಾವು ಏನಾದರೂ ಪ್ರಯತ್ನ ಮಾಡಲೇಬೇಕು. ನಾವು ಪ್ರಯತ್ನ ಮಾಡಿದ್ರೆ ಗೆಲ್ಲಲಿಕ್ಕೆ ಅವಕಾಶ ಇದೆ. ಅದರ ಪ್ರಯತ್ನ ನಾವು ಈಗಾಗಲೇ ಒಂದು ತಿಂಗಳಿಂದ ಮಾಡ್ತಾಯಿದ್ವಿ. ಅವರು ಅಪ್ರೋಚ್ ಆಗಿಲ್ಲ ಮತ್ತು ಅವ್ರೇನು ಕಾಂಗ್ರೆಸ್ ಸೇರ್ಲಿಕ್ಕೆ ಎಲ್ಲಿ ಕೂಡ ಯಾರಿಗೂ